ನಮಸ್ಕಾರ, ನಾನು ನಿಮ್ಮ ಮಿಸ್ಟರ್ ಪ್ರಾಫಿಟ್. ನಿನ್ನೆ ರಾತ್ರಿ ಡೌಜನ್ ಅಮೆರಿಕ ಮಾರ್ಕೆಟ್ 88 ಪಾಯಿಂಟ್ ಲಾಸ್ ಅಲ್ಲಿ ಕ್ಲೋಸ್ ಆಗಿದೆ. ಬೆಳಿಗ್ಗೆ ಏಷ್ಯನ್ ಮಾರ್ಕೆಟ್ ಮಿಕ್ಸ್ಡ್ ರಿಯಾಕ್ಷನ್ ಅಂತ ತೋರಿಸ್ತಾ ಜಪಾನ್ ಮಾರ್ಕೆಟ್ ಮಾತ್ರ 0.4% ಮೈನಸ್ ಆಗಿದೆ. ಇನ್ನು ಗಿಫ್ಟ್ ನಿಫ್ಟಿ ನೋಡೋದಾದ್ರೆ 25,190 ಅಲ್ಲಿ ಟ್ರೇಡ್ ಆಗ್ತದೆ. ನಿನ್ನೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಫಾರಿನ್ ಇನ್ಸ್ಟಿಟ್ಯೂಷನ್ ಅವರು 3,551 ಕ್ರೋರ್ಸ್ ನ ಸೆಲ್ ಮಾಡಿದ್ರೆ, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಅವರು 2,670 ಕ್ರೋರ್ಸ್ ನ ಬೈ ಮಾಡಿದ್ದಾರೆ. ನಿಫ್ಟಿ ನಿನ್ನೆ 32 ಪಾಯಿಂಟ್ಸ್ ಲಾಸ್ ಆಗಿಬಿಟ್ಟು 25,169 ಅಲ್ಲಿ ಕ್ಲೋಸ್ ಆಗಿದೆ. ಸ್ಟ್ರಾಂಗ್ ಆಗಿ ಸೆಕ್ಟರ್ ಮೂವ್ ಆಗಿರೋದಂದ್ರೆ ಆಟೋ ಸೆಕ್ಟರ್, ಮೆಟಲ್ ಸೆಕ್ಟರ್ ಮತ್ತು ಬ್ಯಾಂಕಿಂಗ್ ಸೆಕ್ಟರ್. ವೀಕ್ ಆಗಿ ಸೆಕ್ಟರ್ಸ್ ಮೂವ್ ಆಗಿರೋದಂದ್ರೆ ಐಟಿ ಸೆಕ್ಟರ್, FMCG ಮತ್ತು ಡಿಫೆನ್ಸ್ ಸೆಕ್ಟರ್. ಇನ್ನು ನಿಫ್ಟಿ ಇವತ್ತು 25,240 ಎಬೋ ಇದ್ರೆ ಮಾತ್ರ ಬೈಯಿಂಗ್ ಝೋನ್ ಆಗುತ್ತೆ, ಇಲ್ಲಾಂದ್ರೆ ವೀಕ್ ಆಗಿರುತ್ತೆ. ಇವತ್ತು ನಿಫ್ಟಿ ವೀಕ್ ಆಗಿ ಓಪನ್ ಆಗೋ ಸಾಧ್ಯತೆ ಇರುತ್ತೆ. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 25,330 ಆಗಿರುತ್ತೆ. ಇನ್ನು ಸಪೋರ್ಟ್ ಬಂದ್ಬಿಟ್ಟು 25,080, ಸೆಕೆಂಡ್ ಸಪೋರ್ಟ್ ಬಂದ್ಬಿಟ್ಟು 24,970 ಆಗಿರುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿ ನಿನ್ನೆ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. 225 ಪಾಯಿಂಟ್ಸ್ ಗೇನ್ ಆಗಿಬಿಟ್ಟು 55,509 ಅಲ್ಲಿ ಕ್ಲೋಸ್ ಆಗಿದೆ. ಇನ್ನ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 55,900 ಆಗಿದೆ. ಸಪೋರ್ಟ್ ಬಂದ್ಬಿಟ್ಟು 55,100 ಆಗಿದೆ. ಇನ್ನು ನಿನ್ನೆ ಸೆನ್ಸೆಕ್ಸ್ ಬಂದ್ಬಿಟ್ಟು 57 ಪಾಯಿಂಟ್ಸ್ ಲಾಸ್ ಆಗಿಬಿಟ್ಟು 82,102 ಅಲ್ಲಿ ಕ್ಲೋಸ್ ಆಗಿದೆ. ಇನ್ನು ರುಪಿ ರೆಕಾರ್ಡ್ ಲೋ ಅಲ್ಲಿ ಟ್ರೇಡ್ ಆಗ್ತದೆ, 88.73 ಅಲ್ಲಿ ಟ್ರೇಡ್ ಆಗ್ತದೆ. ಇನ್ನು ಗೋಲ್ಡ್ ನೋಡೋದಾದ್ರೆ ಕಂಟಿನ್ಯೂಸ್ ರ್ಯಾಲಿ ಕೊಡ್ತಾನೆ ಇದೆ, ಎವ್ರಿ ಡೇ ಹೈಯರ್ ಅಂತಾನೆ ಹೇಳ್ಬೋದು ಲಾಸ್ಟ್ ಫ್ಯೂ ಡೇಸ್ ಇಂದ. ಸೊ ಇದಕ್ಕೆ ಮೇನ್ ರೀಸನ್ ಬಂದ್ಬಿಟ್ಟು ಸೆಂಟ್ರಲ್ ಬ್ಯಾಂಕ್ ಅವರು ಗೋಲ್ಡ್ ನ ಬೈ ಮಾಡ್ತಾ ಇರೋದು. ಇನ್ನು ಜಿಯೋ ಬ್ಲಾಕ್ ರಾಕ್ ಅವರು ಒಂದು ಮ್ಯೂಚುವಲ್ ಫಂಡ್ ನ್ಯೂ ಆಫರ್ ನ ಬಿಡ್ತಾ ಇದ್ದಾರೆ. ಫ್ಲೆಕ್ಸಿ ಕ್ಯಾಪ್ 23rd ಸೆಪ್ಟೆಂಬರ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ, 7th ಅಕ್ಟೋಬರ್ಗೆ ಕ್ಲೋಸ್ ಆಗ್ತಾ ಇದೆ. ಇನ್ನು ಸ್ವಿಗ್ಗಿ ಅವರು ರ್ಯಾಪಿಡೋ ಎಂಟೈರ್ ಸ್ಟೇಕ್ ನ ಸೆಲ್ ಮಾಡ್ತಾ ಇದ್ದಾರೆ 2,400 ಕ್ರೋರ್ಸ್ಗೆ, ಪ್ರೊಸೆಸೋ ಮತ್ತು ವೆಸ್ಟ್ಬರ್ಗ್ ಕ್ಯಾಪಿಟಲ್ ಅವ್ರಿಗೆ. ಇನ್ನು ಐಟಿಗಳಲ್ಲಿ ಸೆಲ್ಲಿಂಗ್ ಪ್ರೆಷರ್ ಅದೇ ತರ ಕಾಣ್ತಾ ಇರೋದಿದೆ ಐಟಿ ಸೆಕ್ಟರ್ ಅಲ್ಲಿ. ಇನ್ನು ಆಟೋ ಸೆಕ್ಟರ್, ಬೂಮಿಂಗ್ ಸೆಕ್ಟರ್ ಅಂದ್ರೆ ಪಾಸಿಟಿವ್ನೆಸ್ ಇರೋ ತರನೇ ಕಾಣಿಸ್ತದೆ. ಇನ್ನು ಇದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ, ಮರಿದೆ ನಮ್ಮ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.